ಇಂದು ಗಣೇಶ ಚತುರ್ಥಿ. ನಾಡಿನೆಲ್ಲೆಡೆ ವಿಘ್ನ ವಿನಾಯಕ ಬಗೆ ಬಗೆ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ. ದೇಗುಲ, ಮನೆ ಮತ್ತು ರಸ್ತೆಗಳಲ್ಲಿ ಗಣಪ ರಾರಾಜಿಸಿದ್ರೆ ಮುಸ್ಲಿಂ ಬಾಂಧವರು ಮೂಷಿಕ ವಾಹನನಿಗೆ ಪೂಜೆ ಸಲ್ಲಿಸಿದ್ದು ವಿಶೇಷ. ಆಪರೇಷನ್ ಸಿಂಧೂರ್ ಗಣಪ, ತಿರುಪತಿ ತಿರುಮಲನ ಅವತಾರ ಎತ್ತಿದ ಗಜಾನನ, ಕಾಳಿ ರೂಪದ ಗೌರಿಸುತ, ಧರ್ಮಸ್ಥಳ ಮಂಟಪದಲ್ಲಿ ಆಸೀನನಾದ ಗಣಪ, ಎಲ್ಲೆಲ್ಲೂ ರಾರಾಜಿಸಿದ ಡೊಳ್ಳು ಹೊಟ್ಟೆ ಲಂಬೋದರ, ಗಣಪತಿ ಬಪ್ಪ ಮೋರಿಯ ಘೋಷಣೆ. ವಿಘ್ನ ವಿನಾಯಕನ ಹಬ್ಬದ ಸಂಭ್ರಮ ಎಲ್ಲೆಡೆ ಮೇಳೈಸಿದೆ. ಮನೆ ಮತ್ತು ರಸ್ತೆಗಳಲ್ಲಿ ಭಕ್ತಿ ಭಾವದ ಜೊತೆ ಬಹುವೇಷಧಾರಿ ಗಣಪನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಕಲಬುರಗಿಯಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ ಮಾದರಿಯಲ್ಲಿ ಗಣೇಶನ ಪ್ರತಿಷ್ಠಾಪಿಸಲಾಗಿದೆ. ಜಿಟಿಜಿಟಿ ಮಳೆಯಲ್ಲೂ ಲಂಬೋದರನಿಗೆ ಪೂಜಿಸಲಾಯಿತು. ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದ ಶಿಕ್ಷಕ ದಯಾನಂದ್ ಮನೆಯಲ್ಲಿ ಆಪರೇಷನ್ ಸಿಂಧೂರ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದವರು ಮತ್ತು ನಾಗರಿಕರನ್ನ ಗಣೇಶ ರಕ್ಷಿಸುತ್ತಿರುವುದು ಎಲ್ಲರ ಗಮನ ಸೆಳೆದಿದೆ. ಇನ್ನು ಎಂಜಿ ರಸ್ತೆಯಲ್ಲಿ 22 ಅಡಿಯ ಬೃಹತ್ ಕಾಳಿ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಳಿಸಿ ಅನ್ನೋ ಅಭಿಯಾನಕ್ಕಾಗಿ ಧರ್ಮಸ್ಥಳ ಗಣೇಶನನ್ನು ನಿರ್ಮಿಸಲಾಗಿದೆ. ಶಿವಮೊಗ್ಗದ ಕೋಟೆ ಭೀಮೇಶ್ವರ ದೇಗುಲದಲ್ಲೂ ಗಣೇಶನ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಉತ್ತರ ಕನ್ನಡದಲ್ಲಿ ಪ್ರಸಿದ್ಧ ಪೌರಾಣಿಕ ಕ್ಷೇತ್ರ ಇಡಗುಂಜಿ ಗಣೇಶನ ಸನ್ನಿಧಿಗೆ ಭಕ್ತರ ದಂಡೆ ಆಗಮಿಸಿತ್ತು. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪಿಸಲಾಗಿದೆ. 3000 ಮಠದ ಆವರಣದಿಂದ ಗಜಾನನ ಮೆರವಣಿಗೆ ನಡೆಯಿತು. ಡಿಜೆ ಬದಲು ಸಾಂಪ್ರದಾಯಿಕ ವಾದ್ಯಗಳು ಇಂಪು ನೀಡಿತ್ತು. ಬಾಗಲಕೋಟೆಯಲ್ಲಿ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜಿನಲ್ಲಿ ಗಣಪನ ಪ್ರತಿಷ್ಠಾಪಿಸಲಾಗಿದೆ. ಗಣೇಶನ ಮೆರವಣಿಗೆ ವೇಳೆ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ರಾಮಮಂದಿರ ಬಳಿ ಗಣೇಶನಿಗೆ ಮುಸ್ಲಿಂ ಬಾಂಧವರು ಪೂಜೆ ಸಲ್ಲಿಸಿದ್ರು. ಮಂಡ್ಯ ಜಿಲ್ಲೆಯ ಉಮ್ಮಡಹಳ್ಳಿ ಗೇಟ್ ಅಂಡರ್ ಪಾಸ್ನಲ್ಲಿ ಗಣೇಶನ ಮೂರ್ತಿ ಸಾಗಿಸಲು ಹರಸಾಹಸ ಪಡಬೇಕಾಯಿತು. 20 ಅಡಿ ಗಣಪನನ್ನ ಸತತ 3 ಗಂಟೆ ಹರಸಾಹಸ ಪಟ್ಟು ಗಣೇಶ ಮೂರ್ತಿ ಹೊರತರಲಾಯಿತು. ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಪ್ರಯುಕ್ತ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಈದ್ಗಾ ಮೈದಾನದಿಂದ 3000 ಮಠದವರೆಗೆ ಪೊಲೀಸರು ಪಥ ಸಂಚಲನ ನಡೆಸಿದ್ರು. ಬ್ಯೂರೋ ರಿಪೋರ್ಟ್ ಟಿವಿ9.